ಯಶ್ ಅಭಿನಯದ ಕಿರಾತಕ ಸಿನಿಮಾ ಈ ವಾರ ಬಿಡುಗಡೆ ಆಗ್ತಿದೆ. ಸಿನಿಮಾದ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋಕ್ಕೆ ನಾನು ಹಳ್ಳಿಗೆ ಬಂದಿದ್ದೆ. ಯಾಕಂದರೆ ಕಿರಾತಕ ಟೀಮ್ ಈ ಹಳ್ಳಿಲಿದೆ. ನೋಡೋಣ ಬನ್ನಿ, ಅವ್ರನ್ನ ಮೀಟ್ ಮಾಡಿಬಿಟ್ಟು ಅವರಿಂದನೇ ಕೇಳ್ಕೊಳ್ಳೋಣ ಈ ಸಿನಿಮಾದ ಸ್ಪೆಷಾಲಿಟೀಸ್ ಏನು ಅಂತ. ಯಜಮಾನ್ರೇ ಯಜಮಾನ್ರೇ ರೀ ಯಜಮಾನ್ರೇ, ಓಲಾ ಯಾವನೋ ಡಿಸ್ಟರ್ಬ್ ಮಾಡ್ಬೇಡ ರೀ. ನಿಮ್ಮನ್ನೇ ಡಿಸ್ಟರ್ಬ್ ಮಾಡ್ತಾರೆ ಇಲ್ಲಿ. ಎಷ್ಟನ್ನೆಲ್ಲ ನೋಡಿದ್ರಾ ರೀ? ಯಶ್ ಏನ್ರಿ ನಿಮ್ಮ ಗೆಟಪ್ಪು? ಏನೋ ಸ್ವಲ್ಪ ಇಟ್ಕೊಂಡೇನ್ರಿ ಮಾಡ್ತಾ ಇದ್ದೀರಾ? ಏನೋ ಸ್ವಲ್ಪ ಆರಾಮಾಗಿ ಹಳ್ಳಿ ಕಡೆ ಬರೋಣ ಅಂದ್ರೆ ಏನ್ರಿ ಇಲ್ಲೂ ನಿಮ್ಮ ಕಾಟ? 2 ದಿನ ಇಲ್ಲ ಕಿರಾತಕ ರಿಲೀಸ್ ಆಗಕ್ಕಾಗಿದೆ. ಕ್ಯೂರಿಯಾಸಿಟಿ ಇದೆ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋ ಅಂದ್ರೆ ಬಂದು ಇಲ್ಲಿ ಕೆರೆ ಏರಿ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ ನೀವು. ಇದೇ ಕಣ್ರಿ ಸೌಂದರ್ಯ ಆರಾಮ ಜೀವನದಲ್ಲಿ. ಸಿನಿಮಾದ ಬಗ್ಗೆ ಹೇಳಿ ಡೀಟೇಲ್ಸ್ ಬನ್ರಿ. ನಮ್ಮ ಸ್ವಲ್ಪ ಸಿನಿಮಾ ಆಗಲ್ಲ ಓರಿರೇ, ನಾವು ಪ್ರಕೃತಿ ಸೌಂದರ್ಯ ಸವಿಬೇಕು. ನಿಮ್ಮ ಸೌಂದರ್ಯ ಆಮೇಲೆ ಸಿನಿಮಾದ ಬಗ್ಗೆ ಹೇಳಿ ಡೀಟೇಲ್ಸ್ ನಮಗೆ. ಹಿಂಗೆಲ್ಲ ಬಂದ್ರೆ ಸಿನಿಮಾ ಬಗ್ಗೆ ಡೀಟೇಲ್ಸ್ ಕೊಡಕ್ಕಾಗಿಲ್ಲ. ನಮ್ಮ ಹಳ್ಳಿ ಗೆಟಪಲ್ಲಿ ಬರ್ಬೇಕು. ಇವಾಗ ಈ ಗೇಟಪ್ ಅಲ್ಲ, ಈಗ ಬಂದ್ರೇನೆ ಹೇಳೋದಿಲ್ಲ ಅಂದ್ರೆ ಹೇಳಲ್ಲ. ಹೋಗಿ ಗೆಟಪ್ ಒಂದೇ ಒಂದು ನಿಮಿಷ ರೀ, ಒಂದೇ ಒಂದು ನಿಮಿಷ ಟೈಮ್ ಕೊಡ್ರಿ ಬಂದ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಆಹಾ, ಇವಾಗ ಕಡೆ ಬಂತು. ಏನಂತಮ್ಮ? ಓಕೆನಾ ಇವಾಗ? ಸೂಪರ್. ಸರಿ, ಇವಾಗ ಕಿರಾತಕ ಸಿನಿಮಾದ ಬಗ್ಗೆ ಮಾತಾಡೋಣ. ಹಳ್ಳಿ ಬ್ಯಾಕ್ಗ್ರೌಂಡು, ಮಂಡ್ಯದಲ್ಲಿ ಶೂಟಿಂಗು, ಅಕ್ಕಪಕ್ಕ ಹಳ್ಳಿಗಡೆ ಎಲ್ಲ ಶೂಟ್ ಮಾಡಿದ್ರೆ ನಿಮ್ಮ ಗೆಟಪ್ ಪಕ್ಕ ಹಳ್ಳಿ ಹುಡುಗನ ಗೆಟಪ್. ಸಾಂಗ್ಗಳು ಊರ್ದು ಆ ಊರು ಈ ಊರೆಲ್ಲ ಹೆಸರಿಟ್ಟಿದ್ದೀರ. ಏನು ಸಿನಿಮಾ ಕಿರಾತಕ ಅದು ನಿಂತ್ಕೊಂಡು ಹೇಳ್ಬೇಕಾ ನಿಂಗೆ? ಬಾ ಅಂತಮ್ಮ, ಮಾತಾಡ್ಕೊಂಡು ಹೋಗುವ ಅಂತಮ್ಮ. ಯಶ್, ನಿಮ್ಮ ಗೆಟಪ್ ಮಾತಾಡ್ತಿರೋ ಭಾಷೆ ಎಲ್ಲ ನೋಡಿದ್ರೆ ನನಗೆ ಒಂಥರ ಒಂದು ಕ್ಯೂರಿಯಾಸಿಟಿ ಬರ್ತದೆ. ಏನ್ರಿ ಇದೆ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟ್ರು? ಕ್ಯಾರೆಕ್ಟ್ರಲ್ಲಿ ಬೇಜಾನ್ ವಿಷಯ ಅದೇ. ಮೊದಲನೇದಾಗಿ ನಾನು ದೊಡ್ಡ ಕಿರಾತಕ್ ನನ್ನ ಮಗ ಅಂತ ಇಡೀ ಊರಲ್ಲೆಲ್ಲ ಕರೀತಾರೆ. ಆಮೇಲೆ ನಮ್ಮೂರಿಗೆ ನಾನೇ ಬ್ರಿಲಿಯಂಟ್ ಫೆಲೋ. ತುಂಬ ಇಂಗ್ಲೀಷೆಲ್ಲ ಓದ್ಕೊಂಬಿಟ್ಟಿದ್ದೀನಿ. ಬೇಜಾನ್ ಜನಕ್ಕೆ ಸಮಾಜ ಸೇವೆ ಮಾಡ್ತಾ ಇರ್ತೀನಿ. ಆಗಾಗ ಸ್ವಲ್ಪ ಸಮಾಜ ಸೇವೆಗೆ ಇದಾಗಿ ದುಡ್ಡುಗಳು ಇಸ್ಕೊತಾ ಇರ್ತೀವಿ. ಹೆಂಗೋ ನಮ್ಮ ಜೀವನ ಆರಾಮಾಗಿ ನಡ್ಕೊಂಡು ಹೋಯ್ತೈತೆ ಕಣಪ್ಪ. ಸಮಾಜ ಸೇವೆ ಮಾಡ್ತೀರಾ, ಅಷ್ಟು ಇಂಗ್ಲೀಷ್ ಬೇರೆ ಕಲ್ತಿದ್ದೀರಾ. ಕಿರಾತಕ ಅಂತ ಯಾಕೆ ಕರೀತಾರೆ? ಹಂಗೆ ಪ್ರೀತಿಯಿಂದ ಜನ ಎಲ್ಲ ಕಿರಾತಕ ಅಂತಾರೆ. ಅಂತ ಕಿರಾತಕ ಕೆಲಸ ಮಾಡ್ಬಿಟ್ಟಿದ್ದೀರಾ ಹಳ್ಳಿ? ಏನಿಲ್ಲಪ್ಪ, ನಾನು ಯಾರಿಗೂ ತೊಂದರೆ ಕೊಡಲ್ಲ, ಯಾರ ಹತ್ರನೂ ದುಡ್ಡು ಕಿತ್ಕೊಳ್ಳಲ್ಲ, ಯಾರಿಗೂ ಟೋಪಿ ಹಾಕಲ್ಲ, ಯಾರಿಗೂ ಹೊಡೆಯಲ್ಲ. ಅಂಥದ್ದು ಯಾವ ಹೆಣ್ಮಕ್ಳನ್ನೂ ರೇಗಿಸಲ್ಲ ನಾನು. ಮನೇಲಿ ಭಾರಿ ಒಳ್ಳೆ ಮಗ. ಮನೆಯಲ್ಲೂ ಅಪ್ಪ ಅಮ್ಮನ ಹತ್ರ ದುಡ್ಡು ಕಿತ್ಕೊಳ್ಳಲ್ಲ, ಯಾವುದೇ ರೀತಿ ತೊಂದರೆನೇ ಕೊಡಲ್ಲ. ತಾರಮಂಗು ಕಾಟ ಚೂರು ಕೊಟ್ಟಿಲ್ಲ. ಎಷ್ಟು ಜನ ನಿಮ್ಮ ವಿಷಯ ಹೇಳಿದ್ರಿ ಕ್ಯಾರೆಕ್ಟರ್ ಬಗ್ಗೆ. ಕಿರಾತಕ ಸಿನಿಮಾದ ವಿಶೇಷ ಹೇಳಿದ್ರಿ. ಕಿರಾತಕ ಸಿನಿಮಾಲಿ ಬೇಜಾನು ಕ್ವಾಟ್ಲೆ ಇರ್ತದೆ. ಕ್ವಾಟ್ಲೆ ಅಂದರೆ ಗೊತ್ತಿಲ್ವಾ? ಕ್ವಾಟ್ಲೆ ಅಂದರೆ ಈ ತಮಾಷೆ, ಹಂಗಂಗೆ ಕಾಮಿಡಿ, ಅವ್ರಿವ್ರು ಕಾಟ ಕೊಡೋದು, ಬೇಜಾನ್ ಮಜಾ ಇರ್ತದೆ. ಮತ್ತು ಈ ಹಳ್ಳಿಲಿ ಗದ್ದೆ ಈ ಕಡೆ ಕೆರೆ ತೋಟ ಇಲ್ಲೆಲ್ಲ ಶೂಟ್ ಮಾಡಿದ್ದೀರಲ್ಲ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸಖತ್ ಮಜಾ ಇತ್ತು. ನಾವು ಬೇಸಿಕಲಿ ಹಳ್ಳಿಯವರೇ ಕಣಪ್ಪ. ನೋಡೋಕೆ ಸ್ವಲ್ಪ ಬೆಳಬೆಳಗಿರೋದ್ರಿಂದ ಎಲ್ಲೋ ಸಿಟಿಯವರು ಇಂಪೋರ್ಟೆಡ್ ಪೀಸು ಅಂತ ಅನ್ನಿಸ್ತದೆ. ನಾವು ಮೂಲತಃ ಗ್ರಾಮಸ್ಥರೇ. ಸೊ ಅದರಿಂದ ಭಾರಿ ಈಸಿ ಆಯಿತು. ನಾವು ಮನೇಲಿ ಹೋಗ್ಲಾ ಬಾರ್ಲಾ ಅಂತಲೇ ಮಾತಾಡ್ಕೊಂಡು ಬೆಳೆದು ಬಂದ್ಬಿಟ್ಟು. ಸೊ ಪಿಕ್ಚರ್ಲಿ ಡೈರೆಕ್ಟ್ರು ಯಪ್ಪ ಕರೆದ್ಬಿಟ್ಟು ಡೈಲಾಗ್ ಕೊಟ್ಟರು. ಹೆಂಗೆ ಹೇಳೋದು ಅಂದ್ಬಿಟ್ಟು ಅವರು ಟೆನ್ಷನ್ ಮಾಡ್ಕೊಂಡಿದ್ರು, ಏನೋ ಹೇಳ್ತಾನೆ ಇಲ್ವಾ ಹುಡುಗ ಅಂತ. ಹಳ್ಳಿ ಭಾಷೆಯಲ್ಲಿ ಹೆಂಗೆ ಡೈಲಾಗ್ ಹೇಳ್ಬೇಕು ಅಂತ ನಾವು ತೋರಿಸ್ತೀವಿ ಬನ್ನಿ ಸ್ವಾಮಿ ಅಂದ್ಬಿಟ್ಟು ಪಕ್ಕ ಹಂಗೆ ಮಂಡ್ಯ ನೇಟಿವಿಟಿಲಿ ಬಿಟ್ಬಿಡ್ತೀವಿ ಡೈಲಾಗ್. ಮತ್ತು ಹಂಗೆ ಹಾಡುಗಳ ಬಗ್ಗೆ ಹೇಳಿದ್ರೆ, ಹಾಡುಗಳು ಒಳ್ಳೆ ಬೇಜಾನ್ ಒಳ್ಳೆ ರೆಕಾರ್ಡ್ಗಳಿವೆ. ಮೊದಲನೇ ರೆಕಾರ್ಡಲ್ಲೇ ಬೇಜಾನ್ ಡ್ಯಾನ್ಸ್ ಹಾಕ್ಬಿಟ್ಟಿದ್ದೀವಿ. ಅಂದರೆ ಕೊಚ್ಕೋತಾ ಇಲ್ಲ, ಮಂಡಿಯೆಲ್ಲ ಫುಲ್ ಸ್ಟೆಪ್ಪು. ಇಡೀ ಸಾಂಗು ನಮ್ಮ ಮಂಡ್ಯ ಜಿಲ್ಲೆ 100 ಹಳ್ಳಿ ಮೇಲೆ ಮಾಡಿಬಿಟ್ಟಿದ್ದೀವಿ. 100 ಹಳ್ಳಿಗಳ ಹೆಸರು ಬರುತ್ತೆ ಇಡೀ ಸಾಂಗಲ್ಲಿ. ಎಲ್ಲ ಹಳ್ಳಿಗಳ ಹೆಸರು ಹೇಳ್ಕೊಂಡು ಡಣಕ್ ಡಣ ಅಂತ ಫುಲ್ಲು ಡ್ಯಾನ್ಸು. ಹಂಗೆ ಮಂಡಿ ಚಿಪ್ಪು ಎಗರ ಬಿಡ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಭಯಂಕರ ಡ್ಯಾನ್ಸ್ ಮಾಡ್ಬಿಡಿ. ಸೂಪರು. ನಮ್ಮ ಮೈಕ್ಲೆಲ್ಲ ಡ್ಯಾನ್ಸ್ ನೋಡಬೇಕು ಅಂತ ಆಸೆ ಪಡ್ತೇವೆ, ಕುಣಿ ಬರ್ದ ನಾವು ಹಂಗೆ. ಸೊ ಮತ್ತು ಈ ಮಂಡ್ಯದ ಭಾಷೆ ಬಿಟ್ಟು ಬೇರೆ ಇನ್ನೊಂದು ಬೇರೆ ಯಾವ ಥರ ಒಂದು ರೊಮ್ಯಾಂಟಿಕ್ ಸಾಂಗ್ ಆಗಿರ್ಬೋದು, ಮೆಲೋಡಿಯಸ್ ಸಾಂಗ್ ಆಗಿರ್ಬೋದು, ಎಷ್ಟು ನಾವು ರೊಮ್ಯಾಂಟಿಕ್ಕಾಗಿ ನೋಡೋ ಅಭಿಮಾನಿಗಳಿಗೆ? ನಮ್ಮದು ಜೀವನದಲ್ಲಿ ಲವ್ ಸ್ಟೋರಿ ಐತೆ ರೀ. ಕಿರಾತಕಂದು ಒಂದು ಲವ್ ಸ್ಟೋರಿ ಐತೆ. ಮತ್ತೆ ಹಿಂಗೆ ನೋಡ್ಬಿಟ್ರೆ ನಾವೇನು ಉಂಡಾಡಿ ಗುಂಡ್ರು ಅನ್ಕೊಂಡ್ಬಿಟ್ರ? ನಮ್ಮದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಐತೆ. ಒಳ್ಳೆ ಹೆಣ್ಮಗ ಮೇಲೆ ಹೆಂಗಿರ್ತದೆ ಅಂದರೆ
ಇಡೀ ಊರೇ ನನ್ನಿಂದ ಬಿದ್ದವ್ರೆ ಹೆಣ್ಮಕ್ಳೆಲ್ಲ. ಆದರೆ ನಾನೊಂದು ಹುಡುಗಿಯಿಂದ ಇಷ್ಟು ಹೇಳ್ತಿರೋದ್ಮೇಲೆ ಆ ಹೆಣ್ಮಗ ನೋಡ್ಲೇಬೇಕು. ಕಿರಾತಕನ ಲವ್ ಮಾಡಂತಾರ ಹೆಣ್ಮಗ ನೋಡ್ಬೇಕು. ತೋರಿಸಿ ಬನ್ನಿ ಇವಾಗ. ತೋರ್ಸೋ ಬನ್ನಿ. ನಮ್ಮ ಹುಡುಗಿ ಇಲ್ಲೇ ಎಲ್ಲ ದನ ಮೇಯ್ಸೋಕ ಹುಲ್ ಕುಯ್ಯೋಕೆ ಬಂದಿರಬೇಕು. ಹುಡ್ಕವ ತಡಿ. ಸರಿ ಹೋಗೋಣ ಹಂಗಾರೆ ಇವಾಗ. ಈಗಲೇ ಹಾಕಿಲ್ಲಪ್ಪ, ನಮ್ಗೊಂದು 5 ನಿಮಿಷ ರೆಸ್ಟ್ ಬೇಕು. ಸರಿ ಹಾಗಾರೆ ಒಂದು ಬ್ರೇಕ್ ತೊಗೊಂಡು ವಾಪಸ್ ಬಂದುಬಿಟ್ಟು ಕಿರಾತಕನ ಹೆಣ್ಮಗ ಹೆಂಗೈತೆ ನೋಡೋಣ.